ಹಲೋ ಗೈಸ್, ನಾವು ಮತ್ತೆ ಬಂದಿದ್ದೀವಿ. ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ ನಿಜವಾಗ್ಲು. ಇವತ್ತು ನಾವು ಸಿರ್ಸಿಯಿಂದ ಒಂದು 30 ಕಿಲೋಮೀಟರ್ ದೂರ ಆಗ್ಬೋದೇನ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ತುಂಬಾ ಒಂದು ಪವರ್ಫುಲ್ ದೇವಸ್ಥಾನ. ಒಂದು ಹೊಸ ಗೋಪುರ ತಗೊಂಡು ನಮಗೆ ಗಿಫ್ಟ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹಲೋ ಗಾಯ್ಸ್, ಕಮ್ ವಿತ್ ಮೀ ಮೈ ಯೂಟ್ಯೂಬ್ ಚಾನಲ್. ಅದು ಬಂದ್ ಮಾಡಲ್ಲ, ಕ್ರೋಮಲ್ ಹೊಡಿತಾರೆ ನಿಂದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಈಗ ಚಂದ್ರಗುತ್ತಿ ದೇವಸ್ಥಾನ ಬಂದು ತಲುಪಿದ್ದೀವಿ. ಇಲ್ಲಿಂದ ಮೆಟ್ಲು ನೋಡ್ರಿ, ಅಲ್ಲಿ ತುದಿಲಿರೋ ದೇವಸ್ಥಾನ. ಈ ದೇವಸ್ಥಾನ, ಈ ಮೆಟ್ಲು ಹತ್ಕೊಂಡು ಹೋಗ್ಬೇಕೀಗ. ನಮ್ದು ಕಾಸ್ಟ್ಲಿ ಚಪ್ಪಲಿ, ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. 300 ರೂಪಾಯಿ. ಇದು ಯಾರು ಕದ್ದು ಬಿಟ್ರೆ ಕಷ್ಟ. ಇದೀಗ 200 ಮೆಟ್ಲುಗಳನ್ನ ಹತ್ತು ಹೋದ್ಮೇಲೆ ನಮಗೆ ದೇವಸ್ಥಾನ ಸಿಗ್ತದೆ. ಉಂಟು ಹತ್ತಲ್ಲ ಎಂತ ಮಾಡಲ್ಲ. ನನ್ನ ಕಣ್ ಉಸಿರು ಇರ್ತದೆ ಇಲ್ಲ ಅನ್ನೋದೇ ಡೌಟ್ ಉಂಟು ನಿಂದು. ಇಮೋಷನಲ್ ಡ್ಯಾಮೇಜ್. ಅವನಿಗೆ ಕನ್ನಡ ತೊದ್ಲತ್ತದಂತೆ, ಇಂಗ್ಲಿಷ್ ಬರುದಿಲ್ಲ. ಮತ್ತೆ ಎಂತ ಮಾತಾಡೋನಂತವ. ಕರ್ನಾಟಕದಲ್ಲಿ ಕನ್ನಡ ಬರುದಿಲ್ಲ ಅಂತೆ ಅಣ್ಣ. ನಾವು ಅಪ್ಪಟ ಕನ್ನಡಿಗರು, ಯಾಕಂದ್ರೆ ಕನ್ನಡ ಬಿಟ್ಟು ಬೇರೆ ಭಾಷೆ ಕಲಿಯಲೂ ಇಲ್ಲ, ಕಲಿಯೋ ಪ್ರಯತ್ನ ಮಾಡ್ಲೂ ಇಲ್ಲ. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ಕಲಿಯೋಕು ಒಂದೇ ಭಾಷೆ, ಆಡೋಕು ಒಂದೇ ಭಾಷೆ, ಕನ್ನಡ ಕನ್ನಡ. ಮೊಬೈಲ್ ಇಸ್ಕ ಬಂದೇನ ಸಬ್ಸ್ಕ್ರೈಬ್ ಮಾಡೋ ಸಲುವಾಗಿ. ನೀ ಒಬ್ಬನೇ ನೋಡ, ನಮ್ಮನ್ನ ಕೇಳಿ ಸಬ್ಸ್ಕ್ರೈಬ್ ಮಾಡ್ದವ. ಮನ್ಸಿಂದ ಸಬ್ಸ್ಕ್ರೈಬ್ ಮಾಡ್ದ, ನೀ ಒಬ್ಬನೇ ನೋಡು. ಅದೇ ನನಗೆ ನೀವೇ ದೇವರು. ನೀವು ಮನ್ಸಲ್ಲಿ ಮುಂದೆ ಏನಾದ್ರು ಒಂದು ಆಸೆನ ಇಟ್ಕೊಂಡು ಈ ಕಲ್ಲನ್ನು ಎತ್ತಿದ್ರೆ ಅದಾಗ್ತದೆ ಅನ್ನಂಗಿದ್ರೆ ಕಲ್ಲು ಈಸಿಯಾಗಿ ಎದ್ದು ಬರ್ತದೆ. ಅದಾಗೋದಿಲ್ಲ ಅನ್ನಂಗಿದ್ರೆ ಕಲ್ಲನ್ನ ಎತ್ತಲಿಕ್ಕೆ ಆಗೋದಿಲ್ಲ ಹೇಳಿ ಹೇಳ್ತಾರೆ. ಈತ ನಮ್ಗೆ ಎಲ್ಲಾರು ಒಂದು ಹುಡುಗಿ ಸಿಗ್ತದಲ್ವ ನೋಡಿ ಎತ್ತೋಕ್ ಹೋಗ್ತಾವನೆ. ನೋಡಕ್ ಹೋದ್ರೆ ಕಲ್ಲು ಹತ್ರನೇ ಹೋಗೋಕ್ ಆಗ್ತಿಲ್ಲ, ಎತ್ತದ ಆಮೇಲೆ. ಗೀತೇಶ್ನವ್ರು ಇವತ್ತು ಕಲ್ಲನ್ನ ಎತ್ತಲಿಕ್ಕೆ ಹೋಗ್ತಾ ಇದ್ದಾರೆ. ಎತ್ತಲಿಕ್ಕೆ ಆಗ್ತದಿಲ್ವ ನೋಡುವ. ಇಲ್ಲಿ ಒಂದು ಬೆಟ್ಟ ಉಂಟು. ಬೆಟ್ಟ ಅಂದರೆ ಫುಲ್ ಕಲ್ಲು ಬಂಡೆ ಆ ಥರದಲ್ಲೇ ಉಂಟು. ಇದ್ರ ಮೇಲುಗಡೆ ಹತ್ತಿದ್ರೆ ಭೀಮ ಹೆಜ್ಜೆ ಇಟ್ಟಂಥದ್ದೊಂದು ಹೆಜ್ಜೆ ಕಾಣಿಸ್ತದಂತೆ, ಭೀಮನ ಹೆಜ್ಜೆ ಗುರುತು ಕಾಣಿಸ್ತದಂತೆ ಮೇಲೆ. ಈಗ ಹತ್ತುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಆ ಬೆಟ್ಟ ಹತ್ತಿ ಭೀಮನ ಹೆಜ್ಜೆನೂ ನಿಮಗೆ ತೋರಿಸ್ತೀವಿ. ಯಾರ್ಯಾರು ಭೀಮನ ಹೆಜ್ಜೆ ನೋಡಬೇಕು ಅವರು ಕಮೆಂಟ್ ಮಾಡಿರಿ. ಸದ್ಯಕ್ಕೆ ಬೇಕಂದ್ರೆ ಗೀತನ ಹೆಜ್ಜೆ ನೋಡ್ಕೊಳ್ರಿ. ಬರೀಕಂದಲ್ಲೇ ನಾನು ಸ್ವಲ್ಪ ಅಲ್ಲೇ ಇನ್ನೊಂದೆರಡು ದೇವಸ್ಥಾನ ತಿರುಗಿಸ್ತೀನ ಹಿಂಗೆ. ಎಂತ ಆಯ್ತಾ ಇಲ್ಲ ಇಟ್ಟು ಬಾ. ಸರಿ ಆಯ್ತು. ಎಂತ ಸರಿ ಆಯ್ತು? ಒಂದು ಒಳ್ಳೆ ಕೆಲಸ ಆಗಿದೆ ಗೈಸ್. ಏನಂದ್ರೆ ಒಬ್ಬ ಇಷ್ಟೊತ್ತನೆ ವಿಡಿಯೋ ಮಾಡಿ ಕುತ್ಕೊಂಡು ಡಿಲೀಟ್ ಮಾಡದ. ಅಲ್ಲ, ಡಿಲೀಟ್ ಮಾಡಿಲ್ಲ, ಫಾರ್ಮೆಟ್ ಕೊಟ್ಟ ವಾಪಸ್ ತಗಂತಿದ್ದಾನದು. ಫಾರ್ಮೆಟ್ ಕೊಟ್ರೆ ವಾಪಸ್ ಬರ್ತದಂತೆ. ಅದೇ ಫಾರ್ಮೆಟ್ ಕೊಟ್ರೆ ವಾಪಸ್ ಬರೋದು. ಅಲ್ಲಲ್ಲಿ ಇಷ್ಟೊತ್ತನೆ ಎಲ್ಲ ವಿಡಿಯೋ ಮಾಡ್ಕೊಂಡು ಈ ಕುತ್ಕೊಂಡು ಫಾರ್ಮೆಟ್ ಕೊಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಿಂಗೆ ಯಾರು ಹೇಳಿದ್ದದು? ನೀವು ಹೌದನ್ನಲ್ಲೇ ಅದು ಎತ್ತಲ್ಲ ಏನಂತ ನೀವು. ಅಲ್ಲ, ತಡೆಯುವುದೇನಿಲ್ಲ, ಹೋಯ್ತು ಬಿಡು. ತಡೆಯುವಂಥದ್ದೇನಿಲ್ಲ, ಈಗ ಹೋಯ್ತು. ಬ್ರೋ ಏನ್ ಮಾಡಿದ್ರಿ? ಫಾರ್ಮೆಟ್ ಕೊಟ್ಟು ಎಲ್ಲ ಬರ್ತಾ ಉಂಟು, ವಾಪಸ್ ರಿಟರ್ನ್ ಬರ್ತಾ ಉಂಟು. ಒಂದ್ಸಲ ಮುಖ ತೋರಿಸಿ ಫಾರ್ಮೆಟ್ ಕೊಟ್ಟರೆ ಇಲ್ಲ, SD ಕಾರ್ಡ್ ಸಪೋರ್ಟೇ ಆಗ್ತಿಲ್ಲ. ಇಲ್ಲ, ಅವ್ರ ಮೊಬೈಲಲ್ಲಿ ಹಂಗೇನ ಫಾರ್ಮೆಟ್ ಕೊಟ್ಟರೆ ಎಲ್ಲ ಬರ್ತದೆ. ನಮ್ಮ ಚೇಂಜ ಎಂತ ಮಾಡೋಣ. ಫಾರ್ಮೆಟ್ ಕೊಟ್ಕೊಂಡು ಎಲ್ಲ ವಿಡಿಯೋ ಡಿಲೀಟ್ ಆಗೋದಲ್ಲ, ಎಂತ ಫಾರ್ಮೆಟ್ ಕೊಟ್ಟಿನಿ ವಾಪಸ್ ಬರ್ತದಂತ. ನನಗೆಲ್ಲ ರಾತ್ರಿ ಬೆಳತಂಕ ಇಲ್ಲಿದ್ರೆ ವಾಪಸ್ ಬರಲ್ಲ, ಅದು ಬರ್ತಾ ಇದೆ ವಿಡಿಯೋ. ನಮ್ಮ ಕೈಪ್ನವ್ರು ಮೊದಲ ಹಾಗೆ ಹಳ್ಳ ತಗೋದೆ. ಅಲ್ಲಿ ಬೇಜಾರು ಸಬ್ಸ್ಕ್ರೈಬ್ ಮಾಡೋದಲ್ಲ, ಅವ್ನ ಪರಿಸ್ಥಿತಿ
ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲೆ. ಕೈಪ್ ನೋಡ ಮಾನಸಿಕ ಹೆಂಗ್ ಕುಂತ ನೋಡಲ್ಲಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ನಾವೀಗ ದೇವಸ್ಥಾನ ನೋಡ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ